ಎಲ್ಲರಿಗೂ ಅರಮನೆ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರ್ತಕ್ಕಂಥ ಒಂದು ಸ್ಫೋಟದ ಒಂದು ಕೃತ್ಯ ಎಲ್ಲರಿಗೂ ಗೊತ್ತಿದೆ. ಈ ವಿಷಯ ಈಗಾಗಲೇ 2 ಪ್ರಾಣವನ್ನು ಕಳ್ಕೊಂಡಿದ್ದೀವಿ. ಒಬ್ಬರು ಇಲ್ಲಿ ಇನ್ನೂ ಭಾಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ICU ಇದ್ದಾರೆ. ಭಾಳ ದುಃಖವನ್ನು ಉಂಟು ಮಾಡ್ತು. ಇಂಥ ಒಂದು ಕೃತ್ಯ ನಿಜಕ್ಕೂ ಆಗಬಾರ್ದಾಗಿತ್ತು. ಆದರೆ ಇದು ಒಂದು ಅಪಘಾತ ಆಗಿದೆ. ಇದು ಏನು ಭವಿಷ್ಯದಲ್ಲಿ ಏನು ಕ್ರಮ ತಗೋಬೇಕಾಗಿದೆ ತಜ್ಞರ ಒಂದು ಸಲಹೆ ಮೇರೆಗೆ ತಗೊಳ್ಳೋಣ. ಸದ್ಯದಲ್ಲಿ ಇಲ್ಲಿ ನಮ್ಮ KR ಆಸ್ಪತ್ರೆಯಲ್ಲಿ ಒಳ್ಳೆಯ ಒಂದು ಕೇರ್ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಯಾವುದೇ ಒಂದು ನೋವು ಬರದೇ ಇರೋಂಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಬಾಕಿಯವರು ಕೂಡ ಒಂದಷ್ಟು ಗಾಯಗೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರಾಗಲೇ ಡಿಸ್ಚಾರ್ಜ್ ಆಗಿ ಅವರು ಹೋಗಿದ್ದಾರೆ ತಮ್ಮ ಮನೆಗೆ. ಇವ್ರ ಪರಿಸ್ಥಿತಿ ಭಾಳ ಗಂಭೀರ. ನಾವು DC ಆಗಲೇ ಇದು ಬೀದಿ ಬದಿ ವ್ಯಾಪಾರಸ್ಥರು, ಅದು ಒಂದು ಅಸಂಘಟಿತ ಒಂದು ಆರ್ಥಿಕ ವ್ಯವಸ್ಥೆ. ನಾವು ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಸಂಘಟನೆ ಬರೋದಕ್ಕೆ ಮತ್ತು ಸಂಘಟನೆ ಮಾಡೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ MCC ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಕಾಯ್ದೆಯೂ ಕೂಡ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸಂಘಟನೆ ಕೊಡೋದಕ್ಕೆ, ಅಸಂಘಟಿತ ವ್ಯವಸ್ಥೆಯನ್ನು ಒಂದು ರೀತಿ ಸಂಘಟನೆ ಮಾಡೋದಕ್ಕೆ ಒಂದು ಒಳ್ಳೆಯ ಕಾಯ್ದೆ ಇದೆ. ಅದರ ಒಂದು ಮೂಲಕ ಇದನ್ನ ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ನಾವು ಕೂಡ ಕ್ರಮ ತಗೋತೀವಿ ಮತ್ತು DCಗೆ ಸದ್ಯದಲ್ಲಿ ಅದು ಎಲ್ಲನೂ ಕೂಡ ಅನುಷ್ಠಾನ ಆಗೋವರೆಗೂ ಅದನ್ನ ಸದ್ಯದಲ್ಲಿ ಪೂರ್ತಿ ಇದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಅವರ ಒಂದು ವ್ಯಾಪಾರಕ್ಕೂ ಕೂಡ ಆ ದೃಷ್ಟಿಕೋನದಲ್ಲೂ ಕೂಡ ನಾವು ನೋಡಬೇಕಾಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ಸಾರ್ವಜನಿಕ ಒಂದು ರಕ್ಷಣೆ, ಆ ಒಂದು ದೃಷ್ಟಿಯಲ್ಲಿ ನಾವು ಪ್ರಥಮ ಒಂದು ಕರ್ತವ್ಯ ಇದೆ. ಅದರ ಒಂದು ಆಧಾರ ಮೇಲೆ ಇವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ನಿಜ, ಅದನ್ನು ಕೂಡ ಅದಕ್ಕೆ ಅಂತ ಹೇಳಿದ್ದು ಅಸಂಘಟಿತ ಒಂದು ವ್ಯಾಪಾರಸ್ಥರು ಏನಿದ್ದಾರೆ ಅದಕ್ಕೆ ಒಂದು ಚೌಕಟ್ಟು ಕೊಡಲೇಬೇಕಾಗಿದೆ. ಅದು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಆಗಲೇ ಅದು ಮೀಟಿಂಗಲ್ಲೂ ಹೇಳಿದ್ವಿ, ಈ ಥರ ಝೋನಿಂಗ್ ಮಾಡಬೇಕು, ಬರೀ ಝೋನದಲ್ಲಿ ಮಾರಾಟ ಆಗಬೇಕಾಗಿದೆ. ಆ ಝೋನ್ದಲ್ಲೂ ಕೂಡ ನೀವು ಸರಿಯಾದಂಥ ಸುರಕ್ಷಿತ ಕ್ರಮಗಳು ತೊಗೋಬೇಕು. ಆಫೀಸರ್ ಅಲ್ಲಿ ಇರಬೇಕು. ಇವರು ಮಾರಾಟ ಮಾಡ್ತಾ ಇರುವಂಥದ್ದು ಮತ್ತು ಅವರು ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ಯಂತ್ರಗಳು ಈಗ ಫುಡ್ ಸೇಫ್ಟಿ ದೃಷ್ಟಿಯಲ್ಲೂ ಕೂಡ ಅವ್ರು ಮಾಡಬೇಕಾಗಿದೆ. ಎಲ್ಲನೂ ಕೂಡ ನೋಡಬೇಕಾಗಿದೆ. ಈ ಒಂದು ಕೃತ್ಯದಿಂದ ಇದೆಲ್ಲನೂ ಕೂಡ ಆಚೆಗೆ ಬಂದಿದೆ. ಸೊ ಇದು ಇನ್ನೂ ಎಷ್ಟು ಗಂಭೀರ ಅಂತ ಇವತ್ತು ಆಡಳಿತಕ್ಕೆ ಗೊತ್ತಾಗಿದೆ. ನಾವು ಶಾಸಕರು ಇದ್ದರು ಆ ಮೀಟಿಂಗಲ್ಲಿ, ಪದೇ ಮಾಡ್ತಾ ಇರ್ತೀವಿ. ಅಲ್ಲಿ ಝೋನಿಂಗ್ ಮಾಡೋದಕ್ಕೆ ಇವತ್ತು ತೀರ್ಮಾನ ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಅಂದಿನ MCC ಕಮಿಷನರ್. ಇವತ್ತರೆಗೂ ಏನೇ ಕ್ರಮ ತೊಗೊಳ್ಳಿಲ್ಲ ಅಂತ ಕಮಿಷನರ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಜೊತೆಗೆ ಇಂಥ ಒಂದು ಕೃತ್ಯ ಆಗದೇ ಇದ್ದಂಗೆ ಇವರು ಪರಿಶೀಲನೆ ಮಾಡಬೇಕಾಗಿದೆ. ಇಂಥ ಒಂದು ವ್ಯಾಪಾರಸ್ಥರು ಬಂದಾಗ ಸ್ಪಾಟ್ ಚೆಕಿಂಗ್ ಮಾಡಲೇಬೇಕಾಗಿದೆ. ಅವರು ಆಫೀಸರ್ಗಳು ಡ್ಯೂಟಿಯಲ್ಲಿರುವಾಗ ಹೋಗಿ ಸುತ್ತಮುತ್ತ ಎಲ್ಲಿ ವ್ಯಾಪಾರ ನಡೀತಾ ಇದೆ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ. ಅರಮನೆ ಸಮೀಪದಲ್ಲಿ ಕೆಲವು ಪ್ರವಾಸೋದ್ಯಮ ಸ್ಥಳದ ಬಳಿಯಲ್ಲಿ ನಡೀತಾ ಇರುತ್ತೆ ಇದು. ಸೊ ಅವ್ರು ಇಂಥ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಅಂತ ನಾವು ಕೂಡ ಅವ್ರಿಗೆ ಶಿಫಾರಸನ್ನು ಮಾಡ್ತೀವಿ, ಆಗ್ರಹವನ್ನು ಮಾಡ್ತೀವಿ.